ಯುವಜನರನ್ನ ಪರಿಸರ ಜಾಗೃತಿಯತ್ತ ಸೆಳೆಯಲು ಕಟಪಾಡಿಯಲ್ಲಿ ಮಿಯಾವಾಕಿ ವನ ಎಂಬ ವಿಶೇಷ ಕಾರ್ಯಕ್ರಮವನ್ನು ಏಪ್ರಿಲ್ 3ರಂದು ಆಯೋಜಿಸಲಾಗಿದೆ ಎಂದು ವ್ಯಕ್ತಿತ್ವ ವಿಕಸನ ತರಬೇತುದಾರರಾದ ಕೆ ಮಹೇಶ್ ಅಡೆಯವರು ಹೇಳಿದರು. ಕಾಪು ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 2026ನೇ ಕ್ರಿಕೆಟ್ ವಿಶ್ವಕಪ್ ಗೆದ್ದ ಸಂದರ್ಭದಲ್ಲಿ ಯುವಜನರು ಇಷ್ಟಪಡುವ ಕ್ರಿಕೆಟ್ ಬ್ಯಾಟ್ನ ಮಾದರಿಯಲ್ಲಿ 30 ಸೆಂಟ್ ಜಾಗದಲ್ಲಿ ಒಂದು ಮಿಯಾವಾಕಿ ವನವನ್ನ ನಿರ್ಮಿಸಲಾಗುವುದು ಮತ್ತು ಇದನ್ನ ಕ್ರಿಕೆಟ್ ಜಗತ್ತಿನ ದೇವರು ಎಂದು ಕರೆಸಿಕೊಳ್ಳುವ ಸಚಿನ್ ತೆಂಡೂಲ್ಕರ್ ಹೆಸರಿನಲ್ಲಿಯೇ ಸಚಿನ್ ತೆಂಡೂಲ್ಕರ್ ಮಿಯಾವಾಕಿ ವನ ಎಂದು ಹೆಸರಿಸಲಾಗುವುದು. ಇದರ ಮೊದಲ ಹಂತವಾದ ಮಣ್ಣಿನ ಪದರವನ್ನು ನಿರ್ಮಿಸುವ ಕೆಲಸಕ್ಕೆ ಏಪ್ರಿಲ್ 3ರಂದು ರೈಸಿಂಗ್ ರೋಸ್ ಕ್ರಿಕೆಟ್ ಅಕಾಡೆಮಿ ಆಸ್ಟ್ರೇಲಿಯಾದ ಅಧ್ಯಕ್ಷರಾದ ಸುಧೀರ್ ನಾಯಕ್ ಅವರು ಚಾಲನೆ ನೀಡಲಿದ್ದಾರೆ. ಆಸ್ಟ್ರೇಲಿಯಾದ ಖ್ಯಾತ ಕ್ರಿಕೆಟ್ ಕೋಚ್ಗಳಾದ ರಿಚರ್ಡ್ ಕ್ಲಿಪ್ಟನ್, ಜೇಸನ್ ಕಾಕಸ್, ಮಿಚ್ ಡೇವಿ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ಮತ್ತು ನಮ್ಮ ಈ ವರ್ಷ ವಿಶೇಷ ಏನಂತ ಹೇಳಿದ್ರೆ ನಮ್ಮ ವರ್ಲ್ಡ್ ಕಪ್ ಗೆದ್ದಿದೆ ನಮ್ಮ ಭಾರತ ತಂಡ ಕ್ರಿಕೆಟ್. ಅದಕ್ಕೋಸ್ಕರ ಒಂದು ಕ್ರಿಕೆಟ್ ಬ್ಯಾಟ್ ನ ಶೇಪ್ ನಲ್ಲಿ ಒಂದು ಮಿಯಾವಾಕಿ ವನವನ್ನು ಮಾಡ್ತಾ ಇದ್ದಾರೆ. 30 ಸೆಂಟ್ಸ್ ಜಾಗದಲ್ಲಿ ಸರಿಸುಮಾರು 3,000 ಸಸಿಗಳು ಬರುತ್ತವೆ. ಸೊ ಈಗ ನಾನು ಅವಿನಾಶ್ ಅವರು ಹೇಳಿದ ಹಾಗೆ ಕರ್ನಾಟಕದಾದ್ಯಂತ ನಾನು ಸಂಚಾರ ಮಾಡಿದಾಗ ಅಲ್ಲಿ ಕೆಲವು ವಿಚಾರಗಳನ್ನು ನಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಸೊ ಈಗ ನಾಡ್ದು 3ನೇ ತಾರೀಕಿಗೆ ನಾವು ಸರ್ಕಾರಕ್ಕೆ ಒಂದು ಮನವಿ ಅಂತ ಹೇಳ್ಬೋದು ಅಥವಾ ಸರ್ಕಾರದ ಗಮನಕ್ಕೆ ಅಂತ ಕೂಡ ಹೇಳ್ಬೋದು. ಆದ್ರೆ ನಾನು ನಿಮ್ಮ ಹತ್ರ ವೈಯಕ್ತಿಕವಾಗಿ ಕೇಳೋದೇನಂತ ಹೇಳಿದ್ರೆ ಈ ವಿಚಾರದ ಬಗ್ಗೆ ತಾವೆಲ್ಲರೂ ಕೂಡ ಇದನ್ನು ಸರ್ಕಾರದ ಗಮನಕ್ಕೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ಕೂಡ ತರಬೇಕು. ಏನಂತ ಹೇಳಿದ್ರೆ ಇವತ್ತು ಮಿಯಾವಾಕಿ ಅಂತಹ ವನ ಬೆಳೆಸುವಂಥದ್ದು ಅಗತ್ಯ. ಅವಿನಾಶ್ ಅವರು ಹೇಳಿದ ಹಾಗೆ ಈ ಸೌದೆ ಅಗತ್ಯ ನಮಗೆ ಅಂತೇಳಿ ಗೊತ್ತಾಗಿದೆ. ಮಿಯಾವಾಕಿ ವನ ಮಾಡಲಿಕ್ಕೆ ಏನು ತೊಂದರೆ ಇದೆ ಅಂತ ನಮಗೆ ಮಟ್ಟಿಗೆ ಹಂಚಿಕೊಳ್ತಾರೆ. ಈಗ ಮುಖ್ಯವಾಗಿ ಏನಂತ ಹೇಳಿದ್ರೆ ಮಿಯಾವಾಕಿ ವನ ಮಾಡಲಿಕ್ಕೆ ಸಸಿ ಬೇಕಾಗಿತ್ತು. ಕೇವಲ ರೈತರಿಗೆ ಮಾತ್ರ ಸಸಿ ಸಿಗ್ತದೆ, ಸರ್ಕಾರದ ವತಿಯಿಂದ ರೈತರಿಗೆ ಮಾತ್ರ ಸಸಿ ಸಿಗ್ತದೆ. ಸೊ ನಾನು ಏನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಅಂತ ನಿಮ್ಮ ಮುಖಾಂತರ ಏನು ಮನವಿ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಈ ಸೌಲಭ್ಯ ಕೇವಲ ರೈತರಿಗೆ ಮಾತ್ರವಲ್ಲ, ಜವಾಬ್ದಾರಿಯುತ ಸಂಘ ಸಂಸ್ಥೆಗಳು ಅಂತ ಹೇಳಿದ್ರೆ ನಿಮ್ಮ ರೋಟರಿ ಕ್ಲಬ್ ಇರ್ಬೋದು, ಲಯನ್ಸ್ ಕ್ಲಬ್ ಇರ್ಬೋದು, ಜೆಸಿ ಇರ್ಬೋದು, ತುಂಬಾ ಜವಾಬ್ದಾರಿಯುತ ಸಂಘ ಸಂಸ್ಥೆಗಳಿದ್ದಾರೆ, ಗುರುತಿಸಿದಂತವರು ಇದ್ದಾರೆ. ಅವರು ಮತ್ತು ಈ ಮಿಯಾವಾಕಿ ವನವನ್ನು ಮಾಡುವಂತಹ ಶರಾವತಿ ಟೀಚರ್ ಆಂಡ್ರೂ, ನಮ್ಮ ಮೋನಿಸ್ ಪರಂತಹ ಜವಾಬ್ದಾರಿಯುತ ಜನರಿಗೆ ಕೂಡ ಈ ಸಸಿಯನ್ನು ಲಭ್ಯ ಮಾಡಬೇಕು ಅಂತ ಹೇಳುವಂಥದ್ದು ಒಂದು ಮನವಿ. ಇನ್ನೊಂದು ಮನವಿ ಏನಂತ ಹೇಳಿದ್ರೆ ಸರ್ಕಾರದಿಂದ ಸಿಗುವಂತಹ ಈ ಸಸಿ ಕೇವಲ ಮಳೆಗಾಲದಲ್ಲಿ ಮಾತ್ರ ಸಿಗ್ತದೆ, ಮಾನ್ಸೂನ್ ಪ್ರಾರಂಭವಾಗುವಾಗ ಮಾತ್ರ ಸಿಗ್ತದೆ. ಸುದ್ದಿಗೋಷ್ಠಿಯಲ್ಲಿ ಅವಿನಾಶ್ ಕಾಮತ್, ನಿವೃತ್ತ ಶಿಕ್ಷಕಿ ಮತ್ತು ಸಂಪನ್ಮೂಲ ವ್ಯಕ್ತಿ ಶರಾವತಿ ರವಿರಾಜ್ ಹಾಗೂ ಆಲ್ ಫ್ರೆಂಡ್ಸ್ ಮೋನಿಸ್ ಬಂಟಕಲ್ ಇವರು ಉಪಸ್ಥಿತರಿದ್ದರು. ರವಿರಾಜ್, ವಿ4 ನ್ಯೂಸ್, ಪಡುಬಿದ್ರೆ.